ಇವತ್ತು ಬೆಳಗ್ಗೆ ನಮ್ಮ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಈ ಕಾರ್ಮಿಕ ದಿನಾಚರಣೆ ಕರ್ನಾಟಕ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಮಾತು ಕೊಟ್ಟಿದ್ದೆವು. ಪೌರ ಕಾರ್ಮಿಕರಿಗೆಲ್ಲರಿಗೂ ಕೂಡ ನಾವು ಕಾಯಂ ಮಾಡ್ತೇವೆ. ಯಾರು ಕಸವನ್ನ ಗುಡಿಸಿ ನಗರವನ್ನ, ಕರ್ನಾಟಕ ರಾಜ್ಯವನ್ನ, ಬೆಂಗಳೂರು ನಗರವನ್ನ ಬಹಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ, ನಗರಗಳಲ್ಲಿ ಎಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಅವ್ರನ್ನೆಲ್ಲ ಕಾಯಂ ಮಾಡ್ತೀವಿ ಅಂತೇಳಿ ನಾವು ಮಾತು ಕೊಟ್ಟಿದ್ದು ಪ್ರಣಾಳಿಕೆಯಲ್ಲಿ. ಇವತ್ತು ಬೆಳಗ್ಗೆ ಬೆಂಗಳೂರು ನಗರದ ಅರಮನೆಯಲ್ಲಿ 12,692 ಜನರಿಗೆ ನಾವು ಇವತ್ತು ಕಾಯಂ ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಮಾತನ್ನ ಉಳಿಸ್ಕೊಂಡು ಇವತ್ತು ನಾವು ಇಲ್ಲಿಗೆ ಬಂದು ನಿಂತಿದ್ದೇವೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಿಜೆಪಿಯವರು ಇವತ್ತು ಅಧಿಕಾರದಲ್ಲಿ 3 ವರ್ಷ ಇದ್ರು. ಇಂಥ ಒಂದು ಕೆಲಸ ಈ ಬಡವರ ಪರವಾಗಿ ಇವತ್ತು ಏನು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ. ಯಾರಿಗೋಸ್ಕರ ಬೆಲೆ ಏರಿಕೆ, ಯಾರಿಂದ ಅನುಕೂಲ? ಇವತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳು, ದೊಡ್ಡ ದೊಡ್ಡ ಉದ್ಯಮಿಗಳು, ಒನ್ ಟೈಮ್ ಸೆಟಲ್ಮೆಂಟ್ ಫ್ಯಾಕ್ಟರಿ ಮಾಲೀಕರುಗಳು, ಶುಗರ್ ಫ್ಯಾಕ್ಟರಿ ಮಾಲೀಕರು, ಅವರೆಲ್ಲರಿಗೂ ಕೂಡ ಯಾರು ದುಡ್ಡು ಕಟ್ಟಲಿಲ್ಲ ಅವ್ರಿಗೆಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಕೋಟ್ಯಾಂತರ ರೂಪಾಯಿ ಮಾಫಿ ಮಾಡ್ತಾ ಇದ್ದಾರೆ. ಅದು ಈ ದೇಶದ ಭ್ರಷ್ಟಾಚಾರ. ಈ ದೇಶಕ್ಕೆ, ಈ ದೇಶದಲ್ಲಿ ಏನು ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಬ್ಯಾಂಕಿನ ದುಡ್ಡು ಇವತ್ತೇನು ಮಾಡ್ತಾ ಇದ್ದಾರೆ, ಇದು ನಾವು ಕೊಡ್ತಾ ಇರೋಂಥ ಫ್ರೀಬಿ ಅಲ್ಲ. ನಾವು ಬರೀ ನಿಮಗೆ ಕೊಡ್ತಾ ಇರೋದು ವರ್ಷಕ್ಕೆ 50,000 ರೂಪಾಯಿ, 60,000 ರೂಪಾಯಿ ಶಣ ನಿಮ್ಮ ಬದುಕನ್ನು ಕಟ್ಟಲಿಕ್ಕೆ ನಾವು ಕೊಡ್ತಾ ಇದ್ದೇವೆ. ಅವರು ಒಂದೊಂದು ಫ್ಯಾಕ್ಟರಿಗೆ, ಒಬ್ಬೊಬ್ಬ ನೌಕರಿಗೆ 10,000 ರೂಪಾಯಿ ಕೋಟಿಯನ್ನ ಫ್ಯಾಕ್ಟರಿ ಮಾಲೀಕರಿಗೆ, ಕಂಪನಿಗಳ ಮಾಲೀಕರಿಗೆ ಇವತ್ತು ಸಹಾಯವನ್ನು ಮಾಡಿ ಅವರು ಶ್ರೀಮಂತಿಗೆ ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಾಮಾನ್ಯ ಜನರ ಪರವಾಗಿ ನಿಂತ್ಕೊಂಡು ಇವತ್ತು 52,000 ಕೋಟಿ ರೂಪಾಯಿನ ಇವತ್ತು ನಾವು ಕೊಡ್ತಾ ಇದ್ದೇವೆ. ನಿಮ್ಗೆಲ್ಲ ಉಚಿತವಾಗಿ ಕರೆಂಟ್ ಕೊಡ್ತಾ ಇದೀವಿ ತಾನೆ? ಎಲ್ಲ ಉಚಿತವಾಗಿ ತಾಯಂದಿರಿಗೆ 2,000 ಕೊಡ್ತಾ ಇದೀವಿ ತಾನೆ? ಎಲ್ಲರಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾ ಇರ್ತಾರೆ. ಎತ್ತಿ ನೋಡೋಣ, ಯಾರು ಫ್ರೀ ಬಸ್ಸಲ್ಲಿ ಓಡ್ತಾ ಇದ್ದೀವಿ, ಯಾರಿಗೆ ಕರೆಂಟ್ ಸಿಗ್ತಾ ಇದೆ, ಯಾರು ಅಕ್ಕಿ ಸಿಗ್ತಾ ಇದೆ, ಎಲ್ಲ ಕೈ ಎತ್ತಿದ್ದೇವೆ ನೋಡೋಣ. ಬಹಳ ಸಂತೋಷ. ಇದು ಬೆಲೆ ಏರಿಕೆಯಿಂದ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡೋದಕ್ಕೆ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ಮುಖ್ಯಮಂತ್ರಿಗಳು ಒಂದು ಪುಸ್ತಕ ಮಾಹಿತಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ನಾವು ಪಕ್ಷದಿಂದ ಅದನ್ನ ಪ್ರಕಟಣೆ ಮಾಡಿದ್ದೇವೆ.